ಹಾವೇರಿ ಜಿಲ್ಲಾ ಕರ್ಜಿಗಿ ಅಂತ ಊರು. ನಾವು ಅಲ್ಲಿಂದ ಈ ಸ್ಟಾರ್ಟರ್ ಪರ್ಚೇಸಿಂಗ್ ಮಾಡೋಕ್ಕಂತ ಬಂದಿದ್ದೀವಿ ಕಾರ್ಸ್ನಳ್ಳಿಗೆ. ಈ ನಾವು ಮೊದಲಿಗೆಲ್ಲ ಈಗ 7-8 ವರ್ಷದಿಂದ ಸಿರೀಸ್ ಅಂತ ಬಂದಿತ್ತು, ನಮ್ಮ ಜ್ಯೂಸ್ ಲೈನ್ ಅಂತ ಕೊಡ್ತಿದ್ದ. ಆ ಟೈಮ್ನಲ್ಲಿ ನಾನು ದಾವಣಗೆರೆಯಿಂದ ಒಂದು ಐಕಾನ್ ಸ್ಟಾರ್ಟರ್ ತೊಗೊಂಬಂದು ಯೂಸ್ ಮಾಡಿದ್ದೆ. ಅದು ಇನ್ನೂ ಆದರೂ ವರ್ಕ್ ಮಾಡ್ತಾಯಿದೆ, ಮೋಟ್ರು ಪ್ರಾಬ್ಲಮ್ ಬಂದಿಲ್ಲ, ಏನು ಸಮಸ್ಯೆ ಬಂದಿಲ್ಲ. ಆಮೇಲೆ ಮೊನ್ನೆ ಇನ್ಸ್ಟಾಗ್ರಾಮ್ನಾಗ ಈಗ ಬಸವರಾಜ್ ಅವ್ರದ್ದು ಒಂದು ಮಾಹಿತಿ, ಈ ಟೈಪ್ ಸ್ಟಾರ್ಟರ್ ರೆಡಿ ಮಾಡೋದು ನನಗೆ ಮಾಹಿತಿ ಸಿಕ್ಕಾಗ ನನಗದು ಒಳ್ಳೇದು ಅನ್ನಿಸ್ತು. ನಾನು ಇಲ್ಲಿ ಬಂದು 2 ಸ್ಟಾರ್ಟರ್ ಪರ್ಚೇಸ್ ಮಾಡಿದ್ದೇನೆ. ಈಗ ಇಲ್ಲಿ ಬಂದು ನಾನು ಸ್ಟಾರ್ಟರ್ ನೋಡಿದ ಮೇಲೆ ಒಳ್ಳೆ ಗುಡ್ ಮಟೀರಿಯಲ್ ಹಾಕಿದ್ದಾರೆ. ಮತ್ತು ವೈರಿಂಗು ಅದು ಎಲ್ಲ ಒಳ್ಳೆ ಹೆವಿ ಮಟೀರಿಯಲ್ ಹಾಕಿದ್ದಾರೆ. ಏನೋ ಪ್ರಾಬ್ಲಮ್ ಬರೋದಿಲ್ಲ ಅನ್ನೋಂಥದ್ದು ನಾನು 100% ಗ್ಯಾರಂಟಿ ಇದೆ. ಯಾಕಂದರೆ ನಾನು ಆಲ್ರೆಡಿ ಮೊದಲಿಗೆ ನಾನು ಐಕಾನ್ ಸ್ಟಾರ್ಟರ್ ಯೂಸ್ ಮಾಡಿರೋದ್ರಿಂದ ನಮ್ಮದು 7-8 ವರ್ಷ ಆದರೂ ಮೋಟ್ರ್ ಏನೂ ಆಗಿಲ್ಲ, ಇನ್ನೂ ಆದರೂ ರನ್ ಆಯ್ತು ಸ್ಟಾರ್ಟರ್. ಹೀಗಾಗಿ ಇದು ನನಗೆ ಒಳ್ಳೆಯ ಅನುಕೂಲ ಸಿಕ್ತು. ಆಮೇಲೆ ಇನ್ನೊಂದು, ಆ ಐಕಾನ್ ಸ್ಟಾರ್ಟರ್ ನನಗೆ ಪ್ರಾಬ್ಲಮ್ ಆದಾಗ ಅದನ್ನು ಸರ್ವಿಸ್ ಕೊಡೋರು ಇದ್ದಿದ್ದಿಲ್ಲ. ಈಗ ಬಸವರಾಜ್ ಸರ್ ಇರೋದಕ್ಕೆ ಅದು ಆ ಸ್ಟಾರ್ಟರ್ ನಮ್ಗೆ ಇಲ್ಲಿ ರೆಡಿ ಆಗುತ್ತೆ, ಏನೋ ಸಮಸ್ಯೆ ಬಂದರೂ ಇದು ಕ್ಲಿಯರ್ ಆಗುತ್ತೆ ಅನ್ನೋಂಥ ಭರವಸೆ ನಮ್ಮ ಮೂಡಿರೋದಕ್ಕೆ ನಾನು ಈಗ ಅಲ್ಲೇ 2 ಸ್ಟಾರ್ಟರ್ ಪರ್ಚೇಸ್ ಮಾಡಿ ತೊಗೊಂಡು ಹೊರಟಿದ್ದೀನಿ. ಒಳ್ಳೆಯದು. ರೈತರು ಯಾರಾದರೂ ಈಗ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಜಾಸ್ತಿ ಆಗುತ್ತೆ, ಇಲ್ಲ ಅನ್ನಲ್ಲ. ಆದರೆ ಮುಂದೆ ಯಾವ ಸಮಸ್ಯೆನೂ ಬರೋದಿಲ್ಲ. ಆಮೇಲೆ ಈಗ ಮಳೆ ಗಿಳಿ ಆಗಿರ್ತೈತಿ, ನಾವು ಡಬ್ಬಿ ಕರೆಂಟ್ ಮುಟ್ಟಾಕ ಏನರ ಹೋದಾಗ ಹೊಲಕ್ಕೆ ಆಫ್ ಮಾಡಕ್ಕೆ ಹೋದಾಗ ಡಬ್ಬಿಗೆ ಕರೆಂಟ್ ಹೊಡೆಯೋಂಥ ಚಾನ್ಸಸ್ ಇರ್ತೈತಿ. ಇದು ಆ ಸಮಸ್ಯೆ ಬರೋದಿಲ್ಲ ಇದರಲ್ಲಿ. ಯಾಕಂದ್ರೆ ಪ್ಲಾಸ್ಟಿಕ್ ಫೈಬರ್ ಡಬ್ಬಿ ಇರೋದ್ರಿಂದ ಆಮೇಲೆ ಯಾವುದೇ ವೈರ್ ಹೊರಗಡೆ ಕನೆಕ್ಟ್ ಆಗೋದಿಲ್ಲಲ್ಲ. ಹೀಗಾಗಿ ಆ ಪ್ರಾಬ್ಲಮ್ ಬರೋಲ್ಲ. ಕರೆಂಟ್ ರೈತನೂ ಸೇಫ್ಟಿ ಇರ್ತಾನೆ ಇದ್ರೊಳಗೆ. ಹೀಗಾಗಿ ಇದನ್ನು ಯೂಸ್ ಮಾಡೋಕೆ ಒಳ್ಳೆಯದು. ಇದನ್ನು ಯೂಸ್ ಮಾಡೋದ್ರಿಂದ ರೈತರಿಗೂ ಬೆನಿಫಿಟ್ ಇದೆ, ಆಮೇಲೆ ನಮಗೆ ಒಂದು ಒಳ್ಳೆಯ ಸೆಕ್ಯೂರಿಟಿನೂ ಇರುತ್ತೆ ಇದರಿಂದ. ಇಷ್ಟೇ ನಾನು ಹೇಳಕ್ಕೆ ಬಯಸೋದು.